ಕಾರಣಕ್ಕೆ ಈ ರೀತಿಯಾದಂತ ಯಾವುದು ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂತ ಕಾರಣಕ್ಕೆ ಹಣ ಹೊಂದಾಣಿಕೆ ಮಾಡೋದಕ್ಕೆ ಈ ರೀತಿ ಮಾಡಿದ್ಯಾ? ಇದು ಏನಾಗಿದೆ ಅಂತಂದರೆ ಈ GST ಅನ್ನೋದು ಇದೊಂಥರ ವಿಚಿತ್ರವಾಗಿದೆ. ಈಗ ನಾವು ಉಸಿರಾಡ್ತೀವಿ, ನಿಮಗೆ ಗೊತ್ತಿರ್ಬೋದು. ಈ ಉಸಿರಾಟ 24 ಗಂಟೆಯಲ್ಲಿ ಎಷ್ಟು ಉಸಿರಾಟ ಆಡ್ತೀವಿ ಅದಕ್ಕೆ ಒಂದು ಈ ನಮ್ಮ ಮೊಬೈಲೋ ಯಾತಲ್ಲೋ ಒಂದು ಮೀಟ್ರ್ ಹಾಕಿಸಿ ಇನ್ನು ಮುಂದೆ ನೀವು ಉಸಿರಾಟನೂ ನಾವು ರೆಕಾರ್ಡ್ ಮಾಡ್ತೀವಿ, ಅದಕ್ಕೂ ನಾವು GST ಹಾಕ್ತೀವಿ ಅಂತ ಹೇಳ್ತಾರೆ. ಮತ್ತೊಂದಕ್ಕೆ ಹಾಕಿಲ್ಲ ಇನ್ನೂ. ನಾನು ಹೇಳಿದೆ, ಮೈಸೂರಲ್ಲಿ ಹೇಳಿದೆ, ಬಹುಶಃ ನಿಮ್ಮಲ್ಲೂ ಹೇಳಿರ್ಬೋದು ನಾನು. ಈ ಉಚ್ಚೆ ಒಯ್ಯೋದಕ್ಕೆ ಇದು ಬಹಳ ಜನ ಇದೇನು ವಾಟಾಳ್ ನಾಗರಾಜ್ ಅವರು ಮೂತ್ರ ಅನ್ನೋ ಬದಲು ಇದು ಹೇಳ್ಬಿಟ್ರಲ್ಲ ಅಂತ, ಇದು ಹೇಳಿದ್ರೆ ಅದಕ್ಕೆ ಶಕ್ತಿ ಬರೋದು, ಸುಮ್ಮನೆ ಗಾಂಭೀರ್ಯಲ್ಲ. ನಾಳೆ ಮೂತ್ರ ಮೇಲು ಉಚ್ಚೆ ಮೇಲು GST ಹಾಕುವ ಸಾಧನಗಳು ಇದೆ. ಆದ್ದರಿಂದ ಇದರ ಯಾವ ರೀತಿ ಇದನ್ನು ಮೀಟ್ರ್ ಹಾಕ್ತಾರೆ, ಯಾವ ರೀತಿ ಇದನ್ನು ತೆರಿಗೆ ವಸೂಲು ಮಾಡ್ತಾರೆ, ಇದಕ್ಕೆಲ್ಲ ಅವರೇ ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಮುಂದಿನ ದಿನಗಳಲ್ಲಿ ಮಾಡೋ ಸೂಚನೆ ಇದೆ. ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ರೇಟ್ ಮಾಡಿಬಿಟ್ರಿ. ಈಗ ಕುಡಿಯೋ ನೀರಿಗೆ ರೇಟ್, ವಿದ್ಯುತ್ ಶಕ್ತಿ ರೇಟ್, ಎಲ್ಲ ಥರ ತೆರಿಗೆಯನ್ನು ಹಾಕಿದ್ರು. ಕಾರಣ ಏನು? ಗ್ಯಾರಂಟಿಗೆ. ಗ್ಯಾರಂಟಿ ಉಳಿಬೇಕಾ? ಒಂದು ಕಡೆ ಗ್ಯಾರಂಟಿ ಹೇಳೋದು, ಮತ್ತೊಂದು ಕಡೆ ಅದೇ ಗ್ಯಾರಂಟಿ ಯಾರಿಗೆ ಅನುಕೂಲ ಆಗ್ತಾ ಇದೆ ಆ ಜನರ ಮೇಲೆ ಇವತ್ತು ತೆರಿಗೆ ಹಾಕ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಹಾಕಿರೋಷ್ಟು ತೆರಿಗೆ ಬಹುಶಃ ಯಾವತ್ತೂ ಆಗಿರಲ್ವೇನೋ ಅಂತ ತೆರಿಗೆ ಎಲ್ಲದರ ಮೇಲೂ ಹಾಕ್ಬಿಟ್ರು. ಇದನ್ನು ಕೇಳಕ್ಕೆ ಹೋದರೆ ಅವ್ರು ಹಾಕ್ಲಿಲ್ವಾ, ಹಿಂದೆ ಇವ್ರು ಹಾಕ್ಲಿಲ್ವಾ, ಪ್ರಧಾನಮಂತ್ರಿ ಹಾಕಿಲ್ವ, ತೆರಿಗೆ ಹಾಕಿಲ್ವಾ? ಅವ್ರು ಕೇಳೋದು ಬೇಡಿ, ನೀವು ಪ್ರಧಾನಮಂತ್ರಿ ಕೇಳೋದು ಬೇಡಿ, BJP ಕೇಳೋದು ಬೇಡಿ, JDS ಕೇಳೋದು ಬೇಡಿ. ಕಾಂಗ್ರೆಸ್ ಸರ್ಕಾರ ನೀವು ತೆರಿಗೆಯನ್ನು ಈ ರೀತಿ ಆಗ್ತಕ್ಕಂಥದ್ದು ಇದು ನಿಜವಾಗಲೂ ಇದು ಅತ್ಯಂತ ನರಕವಾಗುತ್ತೆ, ಬದುಕೋದೇ ಕಷ್ಟವಾಗುತ್ತೆ. ಇಷ್ಟೊಂದು ತೆರಿಗೆ ಹಾಕಿರೋದನ್ನು ಸಿದ್ದರಾಮಯ್ಯನವರೇ ನೀವೇ ಆತ್ಮ ಮುಟ್ಟಿ ನೋಡ್ಕೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ.